ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೌಮುಖಿ ಸ್ವಾಗತ, ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸಾಮಾಜಿಕ ಹೋರಾಟಗಾರರು ಹೃತ್ಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನೋಡಿ ಸ್ನೇಹಿತರೆ, ಮೊನ್ನೆ ಏನು ಅಲ್ಲಿ ಕೊಂದವರು ಯಾರು ಅಭಿಯಾನ ನಡೀತಲ್ಲ ಹೆಣ್ಮಕ್ಳದು, ಅದರಲ್ಲಿ ಒಬ್ಬ ಸದಸ್ಯೆ ಇಲ್ಲ ಒಬ್ಬ ಹೋರಾಟಗಾರ್ತಿ ಆಗಿರ್ತಕ್ಕಂಥ ಅನಿತಾ ಕಾಸರಗೋಡು ಅವರ ಫ್ಯಾಮಿಲಿಯ ಮೇಲೆ ಸುಬಾರೈ ಎಂಬುವ ಹೆಣ್ಣ ಮಗಳು, ಅವಳು ಕಾಮಂದನ ಶಿಷ್ಯೆ ಇರ್ಬೋದು, ಬೇರೆ ಗೊತ್ತಿಲ್ಲ ನನಗೆ, ಬಟ್ ಹೇಳ್ತಕ್ಕಂಥದ್ದು ಮಾಹಿತಿ ಪ್ರಕಾರ ಅಲ್ಲಿನ ಶಿಷ್ಯಳಂತೆ. ಅದು ಯಾವ ಥರ ಶಿಷ್ಯೆ ಏನು ಕತೆ ನನಗೆ ಗೊತ್ತಿಲ್ಲ. ಅವರು ಅನಿತಾ ಕಾಸರಗೋಡು ಅವರ ಫ್ಯಾಮಿಲಿಯ ಬಗ್ಗೆ, ಅವರ ತಂಗಿಯಂದಿರು, ಚಿಕ್ಕಮ್ಮಂದಿರು, ಮಕ್ಕಳು ಯಾರ ಬಗ್ಗೆ ಒಟ್ಟನ್ನು ಅವ್ರ ಫ್ಯಾಮಿಲಿ ಸುದ್ದಿಗೆ ಹೋಗಿದ್ದಾರೆ. ಹೋರಾಟಗಾರ ಸುದ್ದಿಗೆ ಹೋಗ್ತಕ್ಕಂಥದ್ದು ಅದು ಹಿಂದಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಬಟ್ ಫ್ಯಾಮಿಲಿ ವಿಚಾರದಕ್ಕೆ ಯಾಕೆ ಹೋಗ್ಬೇಕು? ಧೈರ್ಯ ಏನಾದರೂ ಇದ್ದರೆ ಫೇಸ್ ಟು ಫೇಸ್ ಮಾತಾಡಿ, ಇಲ್ಲ ಹೋರಾಟ ಮಾಡಿ, ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡಿ. ನೀವು ಕೊಂದವ್ರು ಯಾರಂತ ಕೇಳ್ತಕ್ಕಂಥದ್ದೇ ತಪ್ಪು. ಅಲ್ಲಿ ಯಾರನ್ನ ಕೊಂದೇ ಇಲ್ಲ, ಯಾವ ಸೌಜನ್ಯಗಳು ಸತ್ತಿಲ್ಲ, ಯಾವ ಪದ್ಮಲತಾ, ವೇದವಲ್ಲೆ, ಆನೆ ಮಾವುತ ಯಾರು ಸತ್ತೇ ಇಲ್ಲ. ಹೋರಾಟಗಾರರೇ ಸೃಷ್ಟಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಘೋಷಣೆ ಮಾಡಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡಿ, ಒಪ್ಕೊಂತೀವಿ. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಫ್ಯಾಮಿಲಿ ಮೇಲೆ ಯಾಕೆ ಈ ಥರ ಎಲ್ಲ ಮಾಡ್ತಿದ್ದೀರಾ? ನನಗಂತೂ ಅರ್ಥ ಆಗ್ತಿಲ್ಲ. ಅಲ್ಲ, ಇದು ಷಡ್ಯಂತ್ರ ಎಂಬುದು ಮೇಲೋಟ ಕಾಣ್ತಾ ಇದೆ. ಅಂದರೆ ಯಾರು ಹೋರಾಟ ಮಾಡ್ತಾರೋ ಅವ್ರನ್ನೆಲ್ಲ ಕುಗ್ಗಿಸ್ಬೇಕು, ಬಗ್ಗಿಸ್ಬೇಕು, ಏನು ಬೇಕಾದ್ರೂ ಮಾಡ್ತೀವಿ ನೀವು. ಅವನೊಬ್ಬನಿದ ಅಲ್ಲ ಕಾಗೆ, ಇನ್ನೊಬ್ಬನ ಕಿರಿಕ್ಕಾಗೆ ಮತ್ತು ವಸಂತ ಗಿಳಿಯಾರು ಅವರಿಂಥ ಕಿತ್ತೋಗಿರೋ ಕೆಲಸನೇ ಮಾಡ್ತಕ್ಕಂಥ ಶತಮೂರ್ಖರು, ಲೋಫರ್ಸ್ಗಳವರು. ಅಲ್ಲಿನ ಬೆಳ್ತಂಗಡಿಯ ಪೊಲಿಟಿಷನ್ ಯಾರ ಪರವಾಗಿ ಕೆಲಸ ಮಾಡ್ತಂಬೋದು ಇಡೀ ನಮ್ಮ ದೇಶಕ್ಕೆ ಗೊತ್ತಿರ್ತಕ್ಕಂಥ ಸಂಗತಿ. ಅಲ್ಲಿ ಧರ್ಮಸ್ಥಳದಲ್ಲಿ ಹಿಂಗೆ ಅನ್ಯಾಯ ಆಗೈತೆ, ಅವತ್ತು ಹಾಡಾಗ್ಲತ್ತಿ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದರು, ಅದ್ರ ಬಗ್ಗೆ ಕಂಪ್ಲೇಂಟ್ ಕೂಡ ಇವ್ರು ಕೊಟ್ಟರು ಸಮೇತ ಒಂಥರ ಲವ್ ಲೆಟ್ರ್ ತಗೊತಾರೆ ಅಷ್ಟೇ. ಲವ್ ಲೆಟ್ರ್ ನೀವು ಅರ್ಥ ಮಾಡ್ಕೊಳ್ಳಿ. ಯಾವುದು FIR ಹಾಕಿರೋ ಸಮೇತ ತನಿಖೆ ಮಾಡಲ್ಲ, ಕೇಸು ರಿಜಿಸ್ಟ್ರೇಷನ್ ಆಗದೆ ದೊಡ್ಡ ಒಂದು ದುರಂತ. ಕೇಸ್ ರಿಜಿಸ್ಟ್ರೇಷನ್ ಆಗ್ತಕ್ಕಂಥದ್ದು ಸುಳ್ಳು. ಅಕಸ್ಮಾತ್ ರಿಜಿಸ್ಟ್ರೇಷನ್ ಆದರೂ ಸಮೇತ ತನಿಖೆ ಮಾಡಲ್ಲ, ಅದಕ್ಕೆ ಸ್ಟೇ ತರ್ತಾರೆ, ಇನ್ನೊಂದು ತರ್ತಾರೆ. ಅವ್ರು ಕಿತ್ತೋಗಿರೋ ಆ ಕೆಲಸನೇ ಅದಲ್ಲ. ಸ್ಟೇ ಕೊಡೋದು, ಯೂಟ್ಯೂಬಲ್ಲಿ ಬಂದು ಮಾತಾಡಿದ್ರೆ ಅದಕ್ಕೆ ಸ್ಟೇ ತಂದು ಮಾತಾಡೋಂಗಿಲ್ಲ. ಇಂಥ ಶೆಂಟರಿಯ ಕೆಲಸನ ಆ ಸುವರ್ಗಳು ಮಾಡ್ತಕ್ಕಂಥದ್ದು. ಅದನ್ನ ಬಿಟ್ಬಿಟ್ಟು ಬೇರೆ ಇನ್ನೇನು ಮಾಡೋದಿಲ್ಲ ಅಂಥ ಲೋಫರ್ಗಳವರು. ನನ್ನ ಭಾಷೆ ಸ್ವಲ್ಪ ಎಡವಟ್ಟಿದೆ, ಬಟ್ ಅಲ್ಲಾಗಿರ್ತಕ್ಕಂಥ ಅನ್ಯಾಯಕ್ಕೆ ಇದೇ ಥರನೇ ಬೈಬೇಕು ಅನಿಸುತ್ತೆ. ಯಾಕಂದರೆ ಆ ಥರ ಹಿಂಸೆ ಕೊಡ್ತಾರೆ ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳ ಮೇಲೆ, ಗಂಡು ಮಕ್ಕಳ ಮೇಲೆ. ಯಾವ ಥರ ತೇಜವಾದಿ ಮಾಡ್ತಾರಂದರೆ ಅವ್ರ ಮುಖ ಎತ್ಕೊಂಡು ತಿರುಗಬಾರ್ದು, ಆ ಥರ ಮಾಡ್ತಾರೆ. ಹಿಂದೂಗಳ ವಿರುದ್ಧವೇ ಹಿಂದೂಗಳನ್ನು ಎತ್ತಿ ಕೊಡ್ತಕ್ಕಂಥದ್ದು ಅಲ್ಲಿನ ನಕಲಿ ದೇವಮಾನವನ ಉದ್ದೇಶ. ಹಾಗೆ ಮಾಡ್ತಕ್ಕಂಥದ್ದು ಇವರು. ನಮ್ಮ ಟ್ಯಾಕ್ಸ್ನಲ್ಲಿ ಸಂಬಳ ತಿಂತಕ್ಕಂಥ ಅಧಿಕಾರಿಗಳು ಮತ್ತು ಇನ್ನೊಂದು ದುಡ್ಡು ಬರ್ತಲ್ಲ ಅವ್ರಿಗೆ, ಇನ್ನೊಂದು ಪೇಮೆಂಟು. ಪಾಪ ಅವ್ರ ಪರವಾಗಿ ಸಮೇತ ಕೆಲಸ ಮಾಡಬೇಕು. ಹೋರಾಟಗಾರರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ನೋ ರಿಯಾಕ್ಷನ್. ಅಕಸ್ಮಾತ್ ಅವ್ರು ರೌಡಿಗಳೇ ಆಗಿರಲಿ, ಅವ್ರೇನಾದರೂ ಒಂದು ಹೋರಾಟಗಾರ ಬಂದು ಕಂಪ್ಲೇಂಟ್ ಕೊಟ್ಟರೆ ಸಾಕು, ಆ್ಯಕ್ಷನ್ ವಿತಿನ್ ಸೆಕೆಂಡ್ಸ್. ಅರೆಸ್ಟು. ಮೈಕ್ ತಗೊಂಡು ಗೊಜ್ಕೊಂಬೋದೇನು ಕೇಳ್ತೀಯ? ಹಂಗೆ ಮೈಕ್ ತಗೊಂಡು ಮಹೇಶ್ ಅಣ್ಣ ಎಲ್ಲಿದ್ದೀರಾ, ನಿಮ್ಮ ಮೇಲೆ ಗಡಿ ಫಾರ್ ಆಗಿದೆ, ಬಂದು ಬಿಡಬೇಕು, ಅಲ್ಲಿ ಬರಬೇಕು, ಇಲ್ಲಿ ಬರಬೇಕು. ಉತ್ತರನ ಪೌರುಷ ಒಲೆ ಮುಂದೆ ಅಂದಂಗೆ ಬೆಳ್ತಂಗಡಿ ಪೊಲೀಸರ ಕೆಲಸ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಸಾರಿ, ನಿಮ್ಮ ಅಧಿಕಾರಿಗಳು ಬೈತಾ ಇಲ್ಲ, ನೀವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಅದನ್ನ ಬಿಟ್ಟರೆ ಬೇರೆ ಇನ್ನೇನಿಲ್ಲ. ನೀವೇ ನಮಗೆ ಶತ್ರುಗಳ. ನ್ಯಾಯ ನೀತಿ ಧರ್ಮಸ್ಥಳದಲ್ಲಿ ಇಲ್ವೇ? ನ್ಯಾಯ ನೀತಿ ಧರ್ಮಸ್ಥಳದಲ್ಲಿ ಇಲ್ವಂತೆ ಎಂಬುದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಹೆಣ್ಣು ಮಕ್ಕಳ ಅತ್ಯಾಚಾರ ಅನಾಚಾರಕ್ಕೆ ನ್ಯಾಯ ಕೇಳಕ್ಕೆ ಹೋದರೆ ಅವ್ರ ಮೇಲೆ ತೇಜವಾದಿ ಮಾಡಿ, ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಏನನ್ನೋ ಮಾಡ್ತಿರಲ್ಲ. ಅಲ್ರಿ ಸಾಹೇಬ್ರೆ, ಬೆಳ್ತಂಗಡಿ ಪೊಲೀಸ್ನವ್ರಿಗೆ ಹೇಳ್ತಕ್ಕಂಥದ್ದು ಅಲ್ಲ ರೀ, ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು ಆ ಹೆಣ್ಮಗಳು. ಮೊಬೈಲ್ ಯಾಕೆ ಬೇಕು ನಿಮಗೆ? ಮೊಬೈಲ್ ಕೊಟ್ಟು ಹೋಗ್ಬೇಕಂತೆ. ಅಂದರೆ ಇರೋ ಸಾಕ್ಷಿ ಎಲ್ಲ ನಾಶ ಮಾಡಿ, ನಿನ್ನ ಮೊಬೈಲ್ ಫ್ಲಾಶ್ ಆಗೈತೆ, ಇದಾಗಿದೆ ಅಂತಂದ ಸಾಕ್ಷಿ ನಾಶ ಮಾಡೋ ಪ್ರಯತ್ನ ಕೇಳಿ. ನಾವು ಬೇಡ ಅಂತ ಹೇಳ್ತಾ ಇಲ್ಲ. ಫೋನಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಮೊಬೈಲ್ ಕೂಡ ಬಂದುಬಿಡುತ್ತಲ್ಲ, ಕಾಮೆಂಟ್ ಮಾಡಿದ ಸಮೇತ ಅವರು ಹೆಸರು ಹೊಡೆದ್ಬಿಡಿ, ಫೇಸ್ಬುಕ್ಕಲ್ಲಿ ಬಂದುಬಿಡುತ್ತೆ. ಅದು ನೋಡ್ಕೊಂಡು ಕಂಪ್ಲೇಂಟ್ ಮಾಡಿ. ಸೋಮೂಟ ಕೇಸ್ ತೊಗೊತೀರ ನೀವು.
ಇಂಥವ್ಯಾಕೆ ತಗೊಳ್ಳೋದಿಲ್ಲ ಅಂದರೆ ಅಲ್ಲಿನ ಧರ್ಮಾಧಿಕಾರಿನೋ ಅವನು ನಕಲಿ ದೇವಮಾನವನೋ ಅವನು ಹೇಳ್ಬೇಕಾ ನಿಮಗೆ ಈ ಥರ ಮಾಡಿ ಅಂತ? ಎಂಥ ದರಿದ್ರ ವ್ಯವಸ್ಥೆಗೆ ತಂದುಬಿಟ್ಟಿದ್ರಲ್ಲ ನಮ್ಮ ಸರ್ಕಾರಿ ವ್ಯವಸ್ಥೆಯನ್ನು. ನೋಡೋಕ್ಕಾಗ್ತಾಯಿಲ್ಲ ರೀ. ಸರಿ ಮಾಡ್ಕೊಳ್ಳಿ ವ್ಯವಸ್ಥೆನ. ಈಗಲಾದರೂ ಹೆಣ್ಮಕ್ಳ ಪರವಾಗಿ ನಿಂತ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ, ನಿಮ್ಮನ್ನು ಎತ್ತ ತಾಯಿ ಸಮೇತ ಎಣ್ಣೆ. ನೀವು ರಾತ್ರಿ ನಿಮಗೇನು ಹಾಲ್ನೆ ಪೋಲ್ನೆ ಸುಖ ಸಂಸಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಅದೇ ಎಣ್ಣೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮಕ್ಕಳು, ನಿಮ್ಮ ಹೆಣ್ಮಕ್ಳು ಒಂದೇ ಸೇಫ್ಟಿಯಾಗಿದ್ದರೆ ಆಗಲ್ಲ. ಬೇರೆ ಮಕ್ಕಳು ಸಮೇತ ನಮ್ಮ ಮಕ್ಕಳು ಅಂದ್ಕೊಳ್ಳಿ. ಅದಕ್ಕೋಸ್ಕರ ಬೇಡ್ತಾ ಇರೋದು. ಸ್ನೇಹಿತರೆ, ಈಗ ಅನಿತಾ ಕಾಸರಗೋಡು ಅವರು ಸ್ಟೇಷನಲ್ಲಿ ಲೈವ್ ಆಗಿ ವಿಡಿಯೋ ಮಾಡಿರ್ತಕ್ಕಂಥ ವಿಡಿಯೋ ಆಗ್ತಾಯಿದ್ದ ದಯವಿಟ್ಟು ನೋಡಿ, ನಿಮಗೆಲ್ಲ ಅರ್ಥ ಆಗೋದು ಅಂದ್ಕೊಂಡಿದ್ದೀನಿ. ನಮಸ್ಕಾರ. ವಿಡಿಯೋ ನೋಡಿ. ಸಂಜೆನೆ ನಾನು ಬೆಂಗಳೂರಿಂದ ಹೊರಟು ಇವತ್ತು ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದೆ. ಮುಂಜಾನೆ ಉಡುಪಿಗೆ ಬಂದು ಅಲ್ಲಿ ಸ್ವಲ್ಪ ನನಗೆ ಕೆಲಸ ಇತ್ತು, ಅದು ಮುಗಿಸಿ ಅಲ್ಲಿಂದ ನಾನು ಕಾಲ್ ಮಾಡಿದೆ ಬೆಳ್ತಂಗಡಿ ಸ್ಟೇಷನ್ಗೆ. ಬನ್ನಿ ಮೇಡಮ್, FIR ಮಾಡಿಸ್ತೀನಿ ಅಂತಲೇ ಅಂದಿದ್ದಾರೆ. ಆ ಪ್ರಕಾರ ನಾನೀಗ ಬೆಳ್ತಂಗಡಿ ಸ್ಟೇಷನ್ ಆವರಣದಲ್ಲೇ ಇದ್ದೀನಿ. ಇದು ತಾಲೂಕು ಆಫೀಸು ಒಂದು ಸಮಾವೇಶ ಆದ ಸ್ಥಳ, ಮಿನಿ ವಿಧಾನಸೌಧ ಬೆಳ್ತಂಗಡಿ. ಈ ಆವರಣದಲ್ಲಿ ಇದ್ದುಕೊಂಡು ನಾನು ಬೆಳ್ತಂಗಡಿ ಸ್ಟೇಷನ್ಗೆ ಆಲ್ರೆಡಿ ಹೋಗಿ ಆಯಿತು, ಮಾತಾಡಿನೂ ಆಯಿತು. ಓಕೆ, ವಿಷಯ ಎಲ್ಲ ಹೇಳಿದೆ. ನನ್ನಲ್ಲಿ ಪೊಲೀಸರಲ್ಲಿ ಮಾತಾಡಿದ ರೆಕಾರ್ಡಿಂಗ್ಸ್ ಕೂಡ ಇದೆ. ಓಕೆ, ಅವರು ಏನಂದ್ರೆ ಕಂಪ್ಲೇಂಟ್ ತಗೊಳ್ತೀನಿ ಅಂದರು. ಕಂಟೆಂಟ್ ರೆಡಿ ಮಾಡಿ ಬನ್ನಿ. ಕಂಪ್ಲೇಂಟ್ ನನ್ನ ಇಮೇಲಲ್ಲಿದೆ, ನನ್ನ ವಾಟ್ಸಪ್ಪಲ್ಲಿ ಕೂಡ ಇದೆ. ಏನೇನು ಬರಿಬೇಕು ಎಲ್ಲ ಬರೆದಿದ್ದೀನಿ. ಆದರೆ ಪ್ರಿಂಟ್ ನಾನು ತಗೊಂಡಿಲ್ಲ. ಯಾಕಂದರೆ ನನಗೆ ಇಲ್ಲಿ ಗೊತ್ತಾಗಬೇಕಿತ್ತು. ನಂದು ಒಂದೇ ಒಂದು ಕಂಡೀಷನ್ ಇದ್ದಿದ್ದು, FIR ಮಾಡಿಸಿದರೆ ಮಾತ್ರ ನಾನು ಕಂಪ್ಲೇಂಟ್ ಕೊಡ್ತೀನಿ. PCR ಬೇಡ ನನಗೆ. PCR ಅದು ಇಲ್ಲಿ ನಾನು ಕೊಡಲ್ಲ, ಕೊಡಬೇಕಾದ್ರೆ ಕೊಡ್ತೀನಿ. ಇದು ನಾನಿರೋ ಪ್ಲೇಸ್ ಇದಲ್ಲ, ನಾನು ಬೆಂಗಳೂರಲ್ಲಿರೋದು. ಇಲ್ಲಾಂದರೆ ನಾನು ಕಾಸರಗೋಡಲ್ಲಿ ಕೊಡ್ತೀನಿ, ಅಲ್ಲಿ ನನ್ನ ಅಡ್ರೆಸ್ ಇದೆ. ಸೊ ಐದರ್ ನಾನು ಕೇರಳದಲ್ಲಿ ಕೊಡ್ತೀನಿ, ಅಲ್ಲದಿದ್ದರೆ ನಾನು ಬೆಂಗಳೂರಲ್ಲಿ ಕೊಡ್ತೀನಿ, ಎಲ್ಲಿ ಬೇಕಾದರೂ ಕೊಡ್ತೀನಿ. ಆದರೆ ನಾನು ಇವತ್ತು ಬೆಳ್ತಂಗಡಿ ಸ್ಟೇಷನ್ಗೆ ಬಂದಿದ್ದು ಸತ್ಯ. ಇವತ್ತು ಬೆಳಿಗ್ಗೆನೂ ಕಾಲ್ ಮಾಡಿದ್ದೀನಿ, ಆ ಕಾಲ್ ರೆಕಾರ್ಡಿಂಗು ನನ್ನ ಕಡೆ ಇದೆ, ಮತ್ತು ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಇದೇ ನೋಡಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್. ಆಯಿತಾ, ಇಲ್ಲಿ ಹೋಗಿ ನನಗೆ ಮಾತಾಡಿ ಎಲ್ಲ ಆಯಿತು. ವಿಷಯ ನಾನು ಒಬ್ಬಳೇ ಬಂದಿರೋದು. ನಾನು ಯಾರೋ ಹುಡುಗರನ್ನು, ನಮ್ಮ ಟೀಮ್ನವರನ್ನು ಯಾರು ಕರ್ಕೊಂಡು ಬಂದಿಲ್ಲ. ಇದು ಬೆಳ್ತಂಗಡಿ ಪೊಲೀಸ್ ಠಾಣೆ, ಗೊತ್ತಾಯ್ತಾ. ನಾನು ಇಲ್ಲಿಗೆ ಪೊಲೀಸರಲ್ಲಿ ಒಂದು ಅರ್ಧ ಗಂಟೆ ಮಾತಾಡಿದ್ದೀನಿ. ಕಂಟೆಂಟ್ ಮಾಡ್ಕೊಂಡು ಬನ್ನಿ ಅಂತ ಹೇಳಿದರು. ಮಾಡ್ಕೊಂಡು ಬಂದು ನನ್ನ ಅಡ್ವೊಕೇಟಲ್ಲಿ ಮಾತಾಡಿದೆ. ಅವರು ನನಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ. ಯಾರು SI ಅಂತ ಕೇಳಿದೆ, ಯಾರು ನನ್ನ ಕಂಪ್ಲೇಂಟ್ ತಗೊಳ್ಳೋರು ಅಂದರು. ಹೆಸರು ಕೇಳಿದಾಗಲೇ ಗೊತ್ತಾಯಿತು ಇವರು ನಮ್ಮ ಪರ ಅಲ್ಲ ಅಂತ. ಸೊ ಈ ಬೆಳ್ತಂಗಡಿ ಪೊಲೀಸ್ ಸ್ಟೇಷನು, ಈ ಹಿಂದೆನೂ ನಾನು ಬಂದಿದ್ದೀನಿ. ಈ ಶುಭಾರೈ ಬಗ್ಗೆ ನಾನು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದು. ಇವಳಿಗೆ ಇಲ್ಲಿ ಫುಲ್ ಹೋಲ್ಡ್ ಇದೆ. ನಾನೀಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಗೊತ್ತಾ, ನಾನು ಕಂಪ್ಲೇಂಟ್ ಕೊಟ್ಟರೆ ಇಮ್ಮಿಡಿಯೇಟ್ ಇದು ಡೈರೆಕ್ಟ್ ಅಲ್ಲಿಗೆ ಬೀಡಿಗೆ ಫೋನ್ ಹೋಗುತ್ತೆ, ಅಲ್ಲಿಂದ ಇಲ್ಲಿಗೆ ಫೋನ್ ಬಂದು ಈ ಕಂಪ್ಲೇಂಟನ್ನು ಅವರು ಸ್ಟೇ ಮಾಡಿಸ್ತಾರೆ. ಅದು ನನಗೆ ಗೊತ್ತು, ಅಷ್ಟು ನನಗೆ ಪೊಲೀಸರಿಂದ ತಿಳ್ಕೊಳ್ಬೇಕಾಗಿತ್ತು. ಅವರು ಹೇಳಿದ್ರು, ಇನ್ನೊಂದು ವಿಷಯ ಹೇಳಿದವರು, ಕಂಪ್ಲೇಂಟ್ ಕೊಡಬೇಕಿದ್ರೆ ನೀವು ನಿಮ್ಮ ಮೊಬೈಲನ್ನು ಕೊಡಬೇಕು ತನಿಖೆಗೆ ಅಂತ. ತನಿಖೆಯವರು ನನ್ನ ಮೇಲೆ ಮಾಡ್ತಾರಲ್ಲ, ನಾನು ಕಂಪ್ಲೇಂಟ್ ಕೊಟ್ಟವಳ ಮೇಲೆ ಮಾಡ್ತಾರಂತ ನನಗೊಂದು ಡೌಟು. ಇದು ನಾನು ಪೊಲೀಸರಿಗೆ ಹೇಳಿಕೊಡ್ಬೇಕಾ? ಸರ್ ನಾನು ಯಾಕೆ ಸರ್ ನನ್ನ ಮೊಬೈಲ್ ಕೊಡಲಿ? ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದರೆ ನನ್ನ ಮೊಬೈಲ್ ನಾನು ಕೊಡಬೇಕಾದಲ್ಲಿ ಕೊಡ್ತೀನಿ, ಆಯಿತಾ. ನೀವು ಎಲ್ಲಿ ಅವಳು ನಿಮ್ಮ ಬಗ್ಗೆ ಪೋಸ್ಟ್ ಹಾಕಿದ್ದು ನೋಡಿದ್ರೆ ಫೇಸ್ಬುಕ್ಕಲ್ಲಿ, ನನ್ನದೇ ಫೇಸ್ಬುಕ್ಕಲ್ಲಿ ಓಪನ್ ಮಾಡಿ ತೋರಿಸಿದೆ. ಅವಳು ಪೋಸ್ಟರ್ ಹಾಕಿದ್ದು, ನನ್ನ ಅಕ್ಕನ ಮಗಳ ಬಗ್ಗೆ ಬೆದರಿಕೆ ಹಾಕಿದ್ದು, ಮನೆಗೆ ಹೋಗಿ ಡೀಟೇಲ್ಸ್ ಕೊಡ್ತೀನಿ, ಎಲ್ಲ ಹಾಕ್ತೀನಿ, ಎಲ್ಲ ಕಂಟೆಂಟ್, ದೌರ್ಜನ್ಯ, ಬೆದರಿಕೆ ಎಲ್ಲ ಕಂಟೆಂಟ್ ಸೇರಿಸಿ ಹಾಕ್ತೀನಿ. ನಾನು ದಯವಿಟ್ಟು ನಿಮ್ಗೆ ಇನ್ನೊಮ್ಮೆ ನಾನು ಮಾಹಿತಿಗೋಸ್ಕರ ಪೊಲೀಸ್ ಸ್ಟೇಷನ್ ಮುಂದುಗಡೆನೇ ನಾನು ಲೈವ್ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದೆಲ್ಲ ವಿಷಯ ಸೇರಿಸಿ ನಾನು ಟೈಪ್ ಎಲ್ಲ ರೆಡಿ ಇದೆ, ಕೊಡಬೇಕು ಅಂತೇಳಿ ಬಂದೆ ಪೊಲೀಸ್ ಸ್ಟೇಷನ್ಗೆ. SIR ಕೇಳಿದೆ, ಅವರೊಂದು ಹೆಸರು ಹೇಳಿದರು. ಆ ವ್ಯಕ್ತಿ ನಮಗೆ ಫೇವರ್ ಅಲ್ಲ. ಇತ್ತೀಚೆಗೆ ಮಹೇಶಣ್ಣನಿಗೆ ಅವರಿಗೆ ತುಂಬ ಇದಾಗಿದೆ. ಅವರು ಅಂತಲ್ಲ, ಇಲ್ಲಿ ಯಾವ ಪೊಲೀಸರು ನಮಗೆ ಫೇವರಿಸಮ್ ಅಲ್ಲ. ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಮಿಸ್ಟರ್ ದನಿ, ಆಯಿತಾ. ದನಿಗಳು ಯಾರು ಅಂತ ಗೊತ್ತಲ್ಲ ಇಲ್ಲಿದೆ ಇದು. ಸೊ ಇಲ್ಲಿ ನಮಗೆ ಕಂಪ್ಲೇಂಟ್ ಕೊಟ್ಟು ಏನು ಪ್ರಯೋಜನ ಇಲ್ಲ. ನನಗೆ ಕೊಡೋ ಉದ್ದೇಶನೂ ಇರಲಿಲ್ಲ. ನಮ್ಮದೆಲ್ಲ ಬೇರೆ ಪ್ಲ್ಯಾನ್ ಆಗಿದೆ, ಯಾವ ಕಡೆ ಕೊಡಬೇಕು ಎಲ್ಲ ಪ್ಲ್ಯಾನ್ ಆಗಿತ್ತು. ಆದರೆ ಜಸ್ಟ್ ನಾನು ಒಂದು ಫೋನ್ ಕಾಲ್ ಮಾಡಿ ಹೇಳಿದ್ದಲ್ಲ, ಇವರು ಬನ್ನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಮಾತ್ರ ಇಲ್ಲಿ ಬಂದಿದ್ದೀನಿ. ಸೊ ನಾನು ನನ್ನ ಅಡ್ವೊಕೇಟಿಗೆ ಮಾತಾಡಿದೆ. ಇಲ್ಲಿ ನಮ್ಮ ಅಡ್ವೊಕೇಟ್ ಇದ್ದಾರೆ. ಬೇಡ ಮೇಡಮ್, ಇಲ್ಲಿ ನಡೆಯಲ್ಲ, ನಮ್ಮದು ಯಾವುದು ಇಲ್ಲಿ ನಡೆಯಲ್ಲ, ಇದೆಲ್ಲ ಅವರಿಗೆ ಫೇವರಿಸಮ್ ಆಗಿದೆ. ನನ್ನ ಮೊಬೈಲ್ ಯಾಕೆ ಕೊಡಬೇಕ್ರಿ ತನಿಖೆಗೆ? ನಾನು ಅವಳು ಹಾಕಿದ ಪೋಸ್ಟು ನನ್ನ ಮೊಬೈಲಲ್ಲಿ ನಾನು ನೋಡಿದರೆ ಪೆನ್ ಡ್ರೈವಲ್ಲಿ ಬೇಕಾದರೆ ಹಾಕಿ ಕೊಡ್ತೀನಿ. ನನಗೇನು ಹುಚ್ಚ ನನ್ನ ಮೊಬೈಲ್ ಕೊಡೋಕ್ಕೆ? ನನ್ನ ಮೇಲೆ ಕಂಪ್ಲೇಂಟ್ ಆದರೆ ನಾನು ಕೊಡಬೇಕು, ನಾನು ಹಾಕಿದ ಪೋಸ್ಟ್ ಚೆಕ್ ಮಾಡಲಿಕ್ಕೆ. ಅವಳ ಬಗ್ಗೆ ಕಂಪ್ಲೇಂಟ್ ಇದ್ದರೆ ಅವಳ ಮೊಬೈಲ್ ತೆಗೆದು ಸರ್ಚ್ ಮಾಡಲಿ. ಈ ಪೊಲೀಸರಿಗೆ ನಾವೇನು ತನಿಖೆ ಮಾಡಲಿಕ್ಕೆ ಹೇಳಿಕೊಡ್ಬೇಕಾ? ಈಗ ಅಂಥ ಪರಿಸ್ಥಿತಿ ಬಂದಿದೆ ನಮಗೆ. ಈ ಪೊಲೀಸ್ ಸ್ಟೇಷನ್ಗೆ ಬಂದು ಹೀಗೆ ತನಿಖೆ ಮಾಡಿ ಅಂತ ನಾವು ಹೇಳಿಕೊಡ್ಬೇಕಾದ ಪರಿಸ್ಥಿತಿ ಬಂದಿದೆ.
ಅರ್ಥ ಮಾಡ್ಕೊಳ್ಳಿ. ಈ ಪೊಲೀಸರು, ನಾನೊಬ್ಳು ಟ್ಯಾಕ್ಸ್ ಪೇಯರೇ, ನಾನು ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀನಿ, ನಮ್ಮ ಮನೇಲಿ ಎಲ್ಲರೂ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ನಮ್ಮದೆಲ್ಲ ಟ್ಯಾಕ್ಸ್ನಲ್ಲಿ ಇವರಿಗೆ ಸಂಬಳ ಕೊಡೋದು. ಇವರು ನಮಗೋಸ್ಕರ ಕೆಲಸ ಮಾಡಲ್ಲ, ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಏನು ಬೇಕು ನಿಮಗೆ ಪ್ರೂಫ್? ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಪೊಲೀಸ್ ಡೀಲ್ ಆಗಿದೆ ಅಂತ ಹೇಳೋದಕ್ಕೆ ಏನು ಪ್ರೂಫ್ ಬೇಕಾ? ಇನ್ನೂ ಕೊಡ್ತೀನಿ ನಾನು ಕಂಪ್ಲೇಂಟ್, ನನ್ನ ಮೇಲೆ ಮಾಡಿದೆ ಇಲ್ಲಿ ಕಂಪ್ಲೇಂಟು, ಧರ್ಮಸ್ಥಳದ ಕಂಪ್ಲೇಂಟ್ ಎಲ್ಲ ಕೊಡ್ತೀನಿ. ವಿಷಯನೇ ಅಲ್ಲ, ನನ್ನ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟವ ಸೋಮನಾಥ ಸಾಫಲ್ಯ ಅಂತ, ಯೂಟ್ಯೂಬರ್ ಮೇಲೆ ಹಲ್ಲೆ ಮಾಡಿದವ. ನನಗಿಂತ ಮೊದಲು ಅವನು ಶಿಕ್ಷೆ ಆಗಿ 14 ದಿವಸ ಜೈಲಿಗೆ ಹೋಗಿ ಬಂದಿದ್ದಾನೆ. ಇಂಥ ರೌಡಿಗಳದ ಕಂಪ್ಲೇಂಟ್ ಎಲ್ಲ ಇಲ್ಲಿ ತಗೊಳ್ತಾರೆ. ನಮ್ಮಂಥ ಸತ್ಯವಂತರ ಕಂಪ್ಲೇಂಟ್, ಹೋರಾಟಗಾರರ ಕಂಪ್ಲೇಂಟ್ ಇಲ್ಲಿ ತಗೊಳ್ಳಲ್ಲ. ಮತ್ತು ಅಂಬಿಕಾ ಮೇಡಮ್ ಪ್ರಸನ್ನ ಮೇಡಮ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ರು ಕುಸುಮಕ್ಕನ ಬಗ್ಗೆ ಬರೆದಿದ್ದಕ್ಕೆ. ನಮ್ಮ ತೇಜೋವಧೆ ಮಾಡಿದಕ್ಕೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕಂದ್ರೆ ಇದೇ ಹಿಂದೆ ಹೋಗೋ ಕೆಲಸ ನಮ್ದಲ್ಲ. ಆದರೆ ಈ ಕುಸುಮಕ್ಕನ ಬಗ್ಗೆ ಬರೆದಿದ್ದಕ್ಕೆ ಪ್ರಸನ್ನ ಮೇಡಮ್ ಕೊಟ್ಟಿದ್ದ ಕಂಪ್ಲೇಂಟನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ. ಅದರ ಮೇಲೆ ಏನು ಇನ್ವೆಸ್ಟಿಗೇಷನ್ ನಡೆಯಲ್ಲ. ಸೊ ಇದೆಲ್ಲ ವೇಸ್ಟ್. ಪೊಲೀಸ್ ಸ್ಟೇಷನ್ SP ಅವರ ಗಮನಕ್ಕೆ, ಮಂಗಳೂರು SP ಅವರ ಗಮನಕ್ಕೆ, ನಿಮ್ಮ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸಾಧ್ಯ ಆದರೆ ಬಂದ್ ಮಾಡಿ. ಬೇಡ, ಅಗತ್ಯ ಇಲ್ಲ, ಆಯಿತಾ? ಬೆಳ್ತಂಗಡಿನೂ ಬೇಡ, ಧರ್ಮಸ್ಥಳನೂ ಬೇಡ, ನಮಗೆ ಪೊಲೀಸ್ ಸ್ಟೇಷನ್ನೇ ಬೇಡ. ಇಲ್ಲಿ ನಡೆಯೋದೇ ಅವರದ್ದೇ, ರಿಪಬ್ಲಿಕ್ ಆಫ್ ಧರ್ಮಸ್ಥಳನೇ ನಡೆಯೋದು. ಇಲ್ಲಿ ಯಾವ ಕಾನೂನು ನಡೆಯಲ್ಲ. ಇದು ಪ್ರೂಫು. ನಾನು ಇವತ್ತು ಪೊಲೀಸ್ ಮತ್ತು ನನ್ನ ನಡುವೆ ಸಂಭಾಷಣೆಗೆ ನಾನು ಮಾಡಿದ ಪ್ರೂಫು, ಗೊತ್ತಾಯ್ತಾ? ನಾನು ಅದೇ ಆವರಣದಲ್ಲಿದ್ದೀನಿ, ಇದೇ ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಲೈವ್ ಹೋಗ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ, ಗೊತ್ತಾಯ್ತಾ? ಇದು ಕಂಪ್ಲೇಂಟ್ ಮಾಡ್ತಾರಾ ಏನು ಮಾಡ್ತಾರಾ ನಂಗೆ ಗೊತ್ತಿಲ್ಲ. ಅದೇ ಸತ್ಯ ವಿಷಯ. ನಾನು ಹೇಳಿದ ಪ್ರಕಾರ ನಾನು ಬಂದಿದ್ದೇನೆ. ನನ್ನ ಮತ್ತು ಪೊಲೀಸ್ ನಡುವೆ ಒಂದು ಕಾನ್ವರ್ಸೇಷನ್ ಆಗಿದೆ. ಅವ್ರು ಹೇಳಿದ್ರು ನಿಮ್ಮ ಮೊಬೈಲ್ ಕೊಡಬೇಕಾಗುತ್ತೆ ತನಿಖೆಗೆ ಅಂತ. ನನ್ನ ಮೊಬೈಲ್ ಯಾಕೆ ಸ್ವಾಮಿ ನಾನು ಕೊಡಬೇಕು? ಪೆನ್ ಡ್ರೈವಲ್ಲಿ ಬೇಕಾದರೆ ಅವಳ ಕಂಟೆಂಟನ್ನು ಹಾಕಿ ಕೊಡ್ತೀನಿ, ಆಯಿತಾ? ನೀವು ತನಿಖೆ ಮಾಡಬೇಕಾದ್ರೆ ಅವಳ ಮೊಬೈಲಲ್ಲಿ ಚೆಕ್ ಮಾಡಬೇಕು. ಸೊ ನಿಮಗೆ ಗೊತ್ತಾಯ್ತು, ಈ ಶುಭ ರೈ ಎನ್ನುವ ವ್ಯಕ್ತಿಗೆ ಇಲ್ಲಿ ಒಳ್ಳೆ ಹೋಲ್ಡ್ ಇದೆ. ಆ ಪೊಲೀಸರು ಹೇಳ್ತಾರೆ ನನಗೇನು ಅವಳ ಪರಿಚಯ ಇಲ್ಲ, ಫೋಟೋ ಎಲ್ಲ ತೋರಿಸಿದ್ದೇನೆ, ಇಲ್ಲ ಅಂತ. ಅವಳಿಗಿಲ್ಲದಿದ್ದು ಅಲ್ಲಿ ಜನರಿಗಿದೆ. ಕೆಲವೊಂದು ವಿಷಯ ಗೊತ್ತಾಯಿತು, ಅದು ನಾನು ಸುಮ್ಮನೆ ಹೇಳಬಾರ್ದು. ದಾಖಲೆ ಸಮೇತ ನಾನು ಪ್ರೂವ್ ಮಾಡ್ತೀನಿ. ಆ ದಾಖಲೆಗಳು ನನಗೆ ಸಿಕ್ಕಿದೆ. ಇವಳಿಗೆ SP ಲೆವೆಲ್ವರೆಗೆ ಇನ್ಫ್ಲುಯೆನ್ಸ್ ಇದೆ ಅಂತ ಗೊತ್ತಾಗಿದೆ. ಆ ದಾಖಲೆಗಳು ಅವಳಿಗೆ ಮತ್ತು ಅವರ ಪೊಲೀಸರಿಗಿರುವ ನನಗೆ ದಾಖಲೆಗಳು ಸಿಕ್ಕಿದ್ರೆ ನಾನು ಇಮ್ಮಿಡಿಯೇಟು ಜಗದೀಶ್ ಲಾಯರ್ಗೆ ಆಲ್ರೆಡಿ ಮಾತಾಡಿದ್ದೀನಿ. ಅವರ ಚಾನಲಲ್ಲಿ ವಿತ್ ಪ್ರೂಫ್ ನಾನು ಲೈವ್ ಹಾಕ್ತೀನಿ, ಗ್ಯಾರಂಟಿ ಲೈವ್ ಹಾಕ್ತೀನಿ. ಈ ಪೊಲೀಸ್ ಸ್ಟೇಷನ್ ಹೇಗೆ ಕೆಲಸ ಮಾಡ್ತದೆ ಅಂತ ನಾನು ತೋರಿಸ್ಕೊಡ್ತೀನಿ, ಆಯಿತಾ? ಇಷ್ಟು ಹೇಳಿ ನಾನೊಂದು ಸಣ್ಣ ಲೈವ್ ಮಾಡಿ ಇಲ್ಲಿಂದ ಬಿಟ್ಟಿದ್ದೀನಿ. ಇದು ನಿಮಗೆ ಯಾರಿಗೆ ಬೇಕಾದರೂ ಶೇರ್ ಮಾಡ್ಬೋದು. ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ. ಇಷ್ಟೊತ್ತು ವೀಕ್ಷಣೆ ಮಾಡಿದ ಕರ್ನಾಟಕದ ಜನತೆಗೂ, ನಮ್ಮ ದೇಶದ ಜನತೆಗೂ, ನಮ್ಮ ಸೌಜನ್ಯ ಹೋರಾಟಗಾರರಿಗೂ, ಸಾಮಾಜಿಕ ಹೋರಾಟಗಾರರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ರೀತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಂಕರೇಜ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಗಳಿಗೆ ನಮಗೆ ಟಾನಿಕ್, ಹಂಗಾಗಿ ಮುಂದುವರಿತಾ ಇರ್ತೀವಿ. ನಮಸ್ಕಾರ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ.